ಅಯ್ಯೋ, ಇನ್ನಾದರೂ ಹಾಲು ಕುಡಿಸೋದು ಬಿಡಿಸಿಲ್ಲ. ಇಷ್ಟು ದೊಡ್ಡ ಮಗು ಆಗೈತೆ ಅಂದರೂ ಹಾಲು ಕುಡಿಸ್ತಿ. ಏನೂ ಸಿಗಂಗಿಲ್ಲ ಹಾಲು ಕುಡಿಸೋದ್ರಲ್ಲಿಂದ, ಅದರ ಪೋಷಕಾಂಶ ಏನೂ ಇರಂಗಿಲ್ಲ. ಇಷ್ಟು ದೊಡ್ಡ ಮಕ್ಳಿಗೆ ಹಾಲು ಕುಡಿಸಿದ್ರೆ ಕುಡಿಸ್ಬಾರ್ದು, ಬಿಡಿಸ್ಬೇಕು. ಆಮೇಲೆ ಕುಡಿಸಿ 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 ನಿನಗೆ ಅಂಟ್ಕೊಂಡ್ಬಿಡ್ತಾವೆ ನೋಡು. ಇದು ಕೇಳಿ ಕೇಳಿ ನಿಮಗೂ ಬೇಸರ ಆಗೈತಲ್ಲ. ನೀವು ಇಂಥ ಸಿಚುವೇಶನ್ನಾಗಿದ್ದರೆ ನನಗೊಂದು ಪ್ರಶ್ನೆ. ನೀವು ಹಾಲು ಕುಡಿಸೋದು ಬಿಡಿಸೋದು ವಿಜ್ಞಾನ ತಗೋಬೇಕಾ, ಅದು ಯಶಸ್ಸು ಅಥವಾ ಇಂಥ ಜನರು ಬಂದು ಹೇಳ್ತಿರ್ತಾರಲ್ಲ ಅವ್ರು ತಗೋಬೇಕಾ, ಅವ್ರು ಹೇಳಿದ್ದು ಕೇಳಬೇಕಾ, ಅಥವಾ ವಿಜ್ಞಾನ ಏನು ಹೇಳ್ತೈತೆ ಅಂತ ಕೇಳಬೇಕಾ ಅಂತ ನಂದೊಂದು ಪ್ರಶ್ನೆ. ಓಕೆ, ಇವತ್ತು ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಮಾತಾಡೋಣ. ತಾಯಿ ಮೊಲೆ ಹಾಲು ಕುಡಿಸೋದ್ರ ಬಗ್ಗೆ ಮಾತಾಡೋಣ. ಅಂದರೆ ಯಾವಾಗ ತನಕ ಕುಡಿಸ್ಬೇಕು, ಯಾವಾಗ ತನಕ ಕುಡಿಸಿದ್ರೆ ನಾರ್ಮಲ್, ಆಮೇಲೆ ಯಾವಾಗ ಬಿಡಿಸ್ಬೇಕು, ಇದೆಲ್ಲ ಮಾತಾಡೋಣ. ಆಮೇಲೆ WHO ಏನು ಹೇಳ್ತೈತಿ? WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಅಂದರೆ ಜಗತ್ತಿನಲ್ಲಿರೋ ಎಂಥ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಸೇರಿಸಿ ಒಂದು ರೂಲ್ ಫಾರ್ಮ್ ಮಾಡ್ಯಾರ. ಇಷ್ಟು ದಿವಸ ಇದು ಮಕ್ಳಿಗೆ ಹಿಂಗೆ ಹಾಲು ಕುಡಿಸ್ಬೇಕು, ಹಿಂಗಂತ ಒಂದು ರೂಲ್ಸ್ ಮಾಡ್ಯಾರ. ಅದು ಏನು ಹೇಳ್ತೈತಿ ಅದನ್ನು ನೋಡೋಣ. ಆಮೇಲೆ ಮಂದಿ ಏನು ಹೇಳ್ತಾರ, ನೀವು ಹೆಂಗೆ ರಿಯಾಕ್ಟ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. WHO ಏನು ಹೇಳ್ತೈತಿ? WHO ಆ್ಯಂಡ್ ಯುನಿಸೆಫ್ ಅಂದರೆ ಯುನೈಟೆಡ್ ನೇಷನ್ದು ಚಿಲ್ಡ್ರನ್ ಹೆಲ್ತ್ ಫಂಡ್ ಅಂತ ಒಂದೈತಿ. WHO ಮಕ್ಕಳ ಸಂಬಂಧ ಒಂದು ಫಂಡ್ ಐತಿ. ಆಮೇಲೆ WHO ಜಗತ್ತಿಗೆ ಆರ್ಗನೈಸೇಷನ್ ಐತಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಏನು ಹೇಳ್ತಾವಪ್ಪ ಅಂದರೆ, ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡ್ ದ ಬೇಬಿ ಅಂಡರ್ 6 ಮಂತ್ಸ್ಗಿಂತ ಕೆಳಗಡೆ ಇರೋ ಮಕ್ಕಳಿಗೆ ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡ್ ಮಾಡಬೇಕು. ಅಂದರೆ ಕೇವಲ ತಾಯಿ ಹಾಲೇ ಕೊಡಬೇಕು. ನೀರು ಕೊಡೋಂಗಿಲ್ಲ, ಏನು ಬೇರೆದೇನೇನು ಕೊಡೋಂಗಿಲ್ಲ ಫಸ್ಟ್ 6 ಮಂತ್ಸ್ವರೆಗೂ. ಡಾಕ್ಟರ್ ರೆಕಮೆಂಡ್ ಮಾಡಿದರೆ ಅಷ್ಟೇ ಫಾರ್ಮುಲಾ ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು. ಇಫ್ ನಾಟ್, ಮದರ್ಸ್ ಮಿಲ್ಕ್ ಈಸ್ ಇನಫ್ ಅಪ್ ಟು 6 ಮಂತ್ಸ್ ಆಫ್ ದ ಪೀರಿಯಡ್. ಆಮೇಲೆ 6 ತಿಂಗಳಾದ ತಕ್ಷಣ ಕಾಂಪ್ಲಿಮೆಂಟ್ರಿ ಫುಡ್ಸ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಅಂದರೆ ಜೊತೆಗೆ ಹಾಲು ಕುಡಿಸ್ಕೊಂತೆ ಅದ್ರ ಜೊತೆಗೆ ನೀವು ಬೇರೆ ಫುಡ್ಸ್ನ ಸ್ಟಾರ್ಟ್ ಮಾಡಬೇಕು. ಯಾವಾಗ ತನಕ? WHO ಕ್ಲಿಯರ್ಲಿ ಹೇಳ್ತೈತಿ ಏನಂದರೆ ಅಪ್ ಟು 2 ಇಯರ್ಸ್ವರೆಗೂ, ಮಿನಿಮಮ್ 2 ಇಯರ್ಸ್ವರೆಗೂ ತಾಯಿ ಮತ್ತು ಮಗು ಕಂಫರ್ಟೇಬಲ್ ಇದ್ದರೆ ನೀವು ಹಾಲನ್ನು ಕುಡಿಸ್ಬಹುದು. ಅಪ್ ಟು 2 ಇಯರ್ಸ್ವರೆಗೂ. ಅದ್ರ ಮ್ಯಾಲೂ ನಿಮಗೆ ಬೇಕಿತ್ತಂದರೆ ನೀವು ತಾಯಿ ಮತ್ತು ಮಗು ಇಬ್ಬರೂ ಕಂಫರ್ಟೇಬಲ್ ಇದ್ದರೆ ಅವಾಗೂ ಕುಡಿಸ್ಬಹುದು. ಏನು ಹೈ ಲಿಮಿಟ್ ಕೊಟ್ಟಿಲ್ಲ. 2 ಇಯರ್ಸ್ವರೆಗೂ ಕಂಪಲ್ಸರಿ ಕುಡಿಸ್ಬೇಕು ವಿತ್ ಕಾಂಪ್ಲಿಮೆಂಟ್ರಿ ಫುಡ್ ಅಂತ WHO ಹೇಳ್ತೈತಿ. ಅದ್ರ ಮೇಲೆ ನಿಮಗೆ ಕಂಫರ್ಟೇಬಲ್ ಇತ್ತು, ತಾಯಿಗೂ ಇತ್ತು ಮಗುಗೂ ಇತ್ತು, ಏನೂ ಪ್ರಾಬ್ಲಮ್ ಇಲ್ಲ ಹಾಲು ಕುಡಿಸೋದ್ರಿಂದ ಅಂದರೆ ಯು ಕ್ಯಾನ್ ಗೋ ಫಾರ್ ಇಟ್. ಇಟ್ಸ್ ಬೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್. WHO ಕ್ಲಿಯರ್ಲಿ ಏನು ಹೇಳ್ತೈತಿ ಎಲ್ಲಿನೂ ಮೆನ್ಷನ್ ಮಾಡಿಲ್ಲ 1 ಇಯರ್ ಆದ ತಕ್ಷಣ ಬಿಡಿಸ್ಬಿಡಬೇಕು ಹಾಲು ಕುಡಿಸೋದು ಅಂತ ಎಲ್ಲಿನೂ ಮೆನ್ಷನ್ ಮಾಡಿಲ್ಲ. ಅದು ಕ್ಲಿಯರ್ಲಿ ಏನು ಹೇಳ್ತೈತೆ ಅಂದರೆ 2 ಇಯರ್ಸ್ ತನಕ ಕಂಪಲ್ಸರಿ ಕುಡಿಸ್ಬೇಕು. ಅದ್ರ ಬಿಯಾಂಡೂ ನಿಮಗಾದರೆ ಯು ಕ್ಯಾನ್ ಗೋ ಫಾರ್ ಇಟ್ ಅಂತಲೇ ಹೇಳ್ತೈತಿ. ನೀವು ಕಂಫರ್ಟೇಬಲ್ ಇದ್ದರೆ ಕುಡಿಸ್ರಿ, ಇಟ್ಸ್ ಗುಡ್ ಅಂತಲೇ WHO ಹೇಳ್ತೈತಿ. ಬಟ್ ಏನು ಗೊತ್ತಿಲ್ಲ, ಇವರು ಯಾರ್ಯಾರು ರಿಲೇಟಿವ್ಸು ಸಂಬಂಧಿಕರು ಇರ್ತಾರಲ್ಲ, ನನ್ನ ಮಗಳಿಗೂ ಅಷ್ಟೇ, ಶಿ ಈಸ್ 1.5 ಇಯರ್ಸ್ ಓಲ್ಡು. ಆಕೆಗೆ ಏನೂ ಸಿಗಂಗಿಲ್ಲ, ಯಾಕೆ ಕುಡ್ಸಕತ್ತೆ, ಬಿಡಿಸ್ಬಿಡು, ನಾವು ಅವಾಗೇ ಬಿಡಿಸಿದ್ವಿ, ಇವಾಗ ಬಿಡಿಸ್ಲಿಲ್ಲ ಅಂದರೆ ಆಯ್ತು ಬಿಡಂಗೇ ಇಲ್ಲ ನೋಡು. ಅವರು 3 ವರ್ಷ 4 ವರ್ಷ ಆಗೋದ್ರಾಗೂ ಬಿಡಂಗೇ ಇಲ್ಲ ನೋಡು. ಹಂಗಿರಂಗಿಲ್ಲ. ಏನಿರ್ತೈತೆ ಗೊತ್ತಾ, ಫಸ್ಟ್ 1 ಇಯರ್ ಆದ ತಕ್ಷಣ ಮಕ್ಕಳು ಫುಲ್ ಅಂಟ್ಕೊಂಡ್ಬಿಡ್ತಾವೆ. ಅಂದರೆ 1 ಇಯರ್ ಆದ ತಕ್ಷಣ ಅದೇ ಬರ್ಡೇ ಆದ ತಕ್ಷಣ ಬರೀ ಹಾಲು ಮಾಡ್ತಾವೆ. ಅದು ಇವಾಗ 2-3 ಮಂತ್ಸ್ ಅಷ್ಟೇ ಹೋಗ್ತೈತಿ. ಅದಾದ ತಕ್ಷಣ ಅವರು ಹಂಗೆ ಮಾಡೋಂಗಿಲ್ಲ. ಬೇಬೀಸ್ನು ಅಡ್ಜಸ್ಟ್ ಆಗ್ತಾವೆ, ನಾವು ಅಡ್ಜಸ್ಟ್ ಆಗ್ತೀವಿ, ಏನು ಪ್ರಾಬ್ಲಮ್ ಆಗಂಗಿಲ್ಲ. ಆ ಟೈಮ್ನಾಗ ಏನು ಅನಿಸ್ತೈತೆ ಅಂದರೆ ಅದು 2-3 ಮಂತ್ಸ್ ಏನಿರ್ತದೆ, ಇಷ್ಟು ಕಾಡಕತ್ತನಪ್ಪ ಬಿಡಿಸಿ ಬಿಡಮ್ಮ ಅಂತ ನಾವು ಅನ್ಕೊತೀವಿ. ಬಟ್ ಇವ್ರು ಹೇಳೋದನ್ನು ಪ್ರೆಷರೈಸ್ ಮಾಡೋದ್ರಿಂದ ನಾವು ಬಿಡಿಸ್ತೀವಿ. ಬಟ್ ಇಟ್ ಈಸ್ ನಾಟ್ ಆ್ಯಕ್ಚುಲಿ ರೈಟ್ ಫಾರ್ ದ ಬೇಬಿ ಆ್ಯಸ್ ವೆಲ್ ಆ್ಯಸ್ ಫಾರ್ ಮದರ್. ಇದ್ರಲ್ಲಿಂದ ಭಾಳ ಬೆನಿಫಿಟ್ಸ್ ಅದಾವೆ ಬ್ರೆಸ್ಟ್ ಫೀಡ್ ಮಾಡೋದ್ರಲ್ಲಿಂದ. ಏನೇನಂತ ಮುಂದೆ ಹೇಳ್ತೀನಿ. ಅದಕ್ಕೆ ಕಂಟಿನ್ಯೂ ಮಾಡಿರಿ, ಆ್ಯಸ್ ಮಚ್ ಆ್ಯಸ್ ಯು ಕ್ಯಾನ್, ಯು ಹ್ಯಾವ್ ಟು ಕಂಟಿನ್ಯೂ ಇಟ್. ಇನ್ನೊಂದು ಏನು ಕ್ವಶನ್ ಅಂತಂದರೆ, 1 ವರ್ಷ ಆಗೋಣ ನಾವು ಹಾಲು ಕುಡಿಸ್ತೀವಲ್ಲ, ಅದರೊಳಗೆ ಏನೂ ಪೋಷಕಾಂಶ ಇರಂಗಿಲ್ಲ ಅನ್ನೋದು ಒಂದು ಕಾಮನ್, ಎಲ್ಲರ ತಲೆಗೂ ಅದೇ ತುಂಬಿರ್ತೈತಿ. ಸತ್ಯ ಏನು ಗೊತ್ತಾ, 1 ವರ್ಷ ಆದಮೇಲೂ ಕೂಡ ತಾಯಿಯ ಹಾಲಿನಾಗ ಗುಡ್ ಫ್ಯಾಟ್ಸ್
ಪ್ರೋಟೀನ್ಸ್, ಮಿನರಲ್ಸ್, ವಿಟಮಿನ್ಸ್ ಮತ್ತು ಇದು ಆ್ಯಂಟಿಬಾಡೀಸ್, ಇಮ್ಯೂನ್ ಸೆಲ್ಸ್ ಇವೆಲ್ಲ ಕಂಡು ಬರ್ತಾವೆ. ಇದೆಲ್ಲ ಸುಳ್ಳ? ಪೋಷಕಾಂಶ ಇರೋಂಗಿಲ್ಲ, ಇದೆಲ್ಲ ಸುಳ್ಳ? ಮಕ್ಳಿಗೆ ತಿನ್ನಿಸ್ಬೇಡ ಅಂತ ಹೇಳಕತ್ತಿಲ್ಲ, ನ್ಯೂಟ್ರಿಷನಲ್ ಫುಡ್ ತಿನ್ನಿಸ್ರಿ. ತಿನ್ನಿಸೋದ್ರ ಜೊತೆಗೆ ಇದೂ ಒಂದು ನ್ಯೂಟ್ರಿಷನ್ ಆ್ಯಡ್ ಮಾಡ್ತೈತಲ್ಲ ಮಕ್ಕಳಿಗೆ. ಎಷ್ಟೋ ಟೈಮ್ನಾಗ ಮಗು ಏನೂ ತಿಂದಿಲ್ಲ ಅಂದರೆ ಜಸ್ಟ್ ಬ್ರೆಸ್ಟ್ ಮಿಲ್ಕಿಂದನೇ ಹೀ ಕ್ಯಾನ್ ಸರ್ವೈವ್ ಮೆನಿ ಟೈಮ್ಸ್, ಲೈಕ್ ಫೀವರು, ಇಲ್ನೆಸ್ ಹಾಗೆಲ್ಲ ಬಂದಾಗ ಬ್ರೆಸ್ಟ್ ಮಿಲ್ಕ್ ಭಾಳ ಇಂಪಾರ್ಟೆಂಟ್ ಕೀ ರೋಲ್. ಈವನ್ ಬೇಬೀಸಿಗೆ ಇನ್ಫೆಕ್ಷನ್ ಆಗಿರ್ತೈತಲ್ಲ, ಇನ್ಫೆಕ್ಷನ್ ಒಳಗೂ ಬೇಬಿದು ಮೌತ್ ಒಳಗಿಂದ ಸಲೈವ ಬ್ರೆಸ್ಟ್ ಒಳಗೆ ಹೋಗಿ ಅಲ್ಲಿ ಬೇಬಿಗೆ ರಿಕವರ್ ಮಾಡೋಕ್ಕೆ ಎಂಥ ಆ್ಯಂಟಿಬಾಡೀಸ್ ಬೇಕಲ್ಲ ಅಂಥವು ನಮ್ಮ ಬ್ರೆಸ್ಟ್ನಾಗ ನೆಕ್ಸ್ಟ್ ಮಿಲ್ಕ್ನಾಗ ಪ್ರೊಡ್ಯೂಸ್ ಆಗಿ ವೆನ್ ದ ಬೇಬಿ ಫೀಡ್ಸ್ ದ್ಯಾಟ್ ಬೇಬಿಗೆ ಅದೇ ರಿಕವರ್ನು ಆಗೋಕ್ಕಿದು ಎಷ್ಟು ಹೆಲ್ಪ್ ಮಾಡ್ತೈತೆ ಬ್ರೆಸ್ಟ್ ಮಿಲ್ಕ್, ಗೊತ್ತಾ? ಬಟ್ ಯಾಕೆ ತಿಳ್ಕೊಳ್ಳಲ್ಲ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮಗು ಊಟ ಚಂದ ಮಾಡಾಕತ್ತೈತಲ್ಲ, ಹಾಲು ಅಂದ್ರೂ ಯಾಕೆ ಬೇಕು? ಇಂಪಾರ್ಟೆಂಟ್ ಅಲ್ಲ ಕ್ವಶನ್. ಯಾಕಂದರೆ ಹಾಲು ಕುಡಿಸೋದು ಬರೀ ಮಗುಗೆ ಹೊಟ್ಟೆ ತುಂಬ್ಸಕ್ಕೆ ಅಲ್ಲ, ಸರಿಯಾಗಿ ನೆನ್ಪಿಟ್ಕೋರಿ. ಇದು ಬೇಬಿಗೆ ಕಂಫರ್ಟ್ ಕೊಡ್ತೈತಿ, ಸೆಕ್ಯೂರಿಟಿ ಕೊಡ್ತೈತಿ, ಇಮೋಷ್ನಲ್ ಬಾಂಡಿಂಗ್ ಫಾರ್ಮ್ ಮಾಡೋಕ್ಕೆ ಕೊಡ್ತೈತಿ. ಆಮೇಲೆ ಅದೇ ಹೇಳಿದ್ನಲ್ಲ, ಜ್ವರ ಬಂದಾಗ, ಇಲ್ನೆಸ್ ಇದ್ದಾಗ ಬೇಬೀಸ್ ಹೈಡ್ರೇಷನ್ ಇದೇ ಹಾಗೆ ಕೆಲಸ ಮಾಡ್ತೈತಿ. ಇನ್ನೂ ಒಂದು ಕ್ವಶನ್ ಏನಪ್ಪ ಅಂದರೆ, ಮಗು ಹಾಲು ಕುಡ್ಕೊತಿದ್ರೆ ತಾಯಿಗೆ ಫುಲ್ ಅಂಟ್ಕೊಂಡ್ಬಿಡ್ತೈತಿ, ತಾಯಿಯಿಂದ ದೂರ ಹೋಗೋಕ್ಕೆ ಅಂತೈತಿ. ಬಟ್ ಇದ್ರದ್ದು ರಿಯಾಲಿಟಿ ಏನು ಗೊತ್ತಾ? ಎಷ್ಟು ಮಕ್ಕಳು ತಾಯಿಯಿಂದ ಸಪೋರ್ಟ್ ಅಂದರೆ ತಾಯಿ ಸುರಕ್ಷತೆದಾಗ ಇರ್ತಾವೆ ನೋಡ್ರಿ, ಅಂಥ ಮಕ್ಕಳು ಮುಂದೆ ಕಾನ್ಫಿಡೆಂಟಾಗಿ ಬೆಳಿತಾವೆ. ಲೈಫ್ ಅಂದರೆ ಅವ್ರ ಜೀವನದಾಗ ಕಾನ್ಫಿಡೆಂಟ್ ಆಗ್ತಾವೆ. ಅದಕ್ಕೆ ಇದೂ ಒಂದು ತಪ್ಪೆ ಅಂತೀನಿ ನಾನಂತರೂ. ಅಂಟ್ಕೊತವ ನೋ, ಇಟ್ಸ್ ಗುಡ್ ಅಲ್ಲ, ಅಟ್ಯಾಚ್ಮೆಂಟ್ ಈಸ್ ಗುಡ್. ಆಮೇಲೆ ಅಟ್ಯಾಚ್ಮೆಂಟ್ ಅನ್ನೋದು ವೀಕ್ನೆಸ್ ಅಂತ ಅಲ್ಲ, ಇಟ್ಸ್ ಆ್ಯಕ್ಚುಲಿ ಗುಡ್ ಫೀಲಿಂಗ್ ಫಾರ್ ಬೋತ್ ಮದರ್ ಆ್ಯಂಡ್ ಬೇಬಿ. ಇಟ್ಸ್ ಗುಡ್ ಫೀಲಿಂಗ್. ಬೇಬಿದು ಇಮೋಷ್ನಲ್ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡ್ತಾವೆ. ಅಂದರೆ ಏನಂದರೆ ಎಕ್ಸಾಕ್ಟ್ಲಿ ಮಗುಗೆ ಏನು ಬೇಕು ಅವಾಗ ನಾವು ಅದಕ್ಕೆ ಸ್ಪಂದಿಸೋದು, ಅಂದರೆ ರಿಯಾಕ್ಟ್ ಮಾಡೋದು. ಇಟ್ಸ್ ವೆರಿ ಗುಡ್. ಇಟ್ಸ್ ಗುಡ್ ಫಾರ್ ದೇರ್ ಇಮೋಷ್ನಲ್ ಡೆವಲಪ್ಮೆಂಟ್. ಇದ್ರದ್ದು ಸ್ಪಾಯಿಲ್ ಮಾಡತ್ತೀವಿ ಮಕ್ಕಳಿಗೆ ಅಂತ ಅಲ್ಲ, ಇದು ಗುಡ್ ಫಾರ್ ದೇರ್ ಇಮೋಷ್ನಲ್ ಡೆವಲಪ್ಮೆಂಟ್. EQ ಅಂತೀವಲ್ಲ, ಇಮೋಷ್ನಲ್ ಕೋಶಂಟ್ ಇಂಪ್ರೂವ್ ಆಗ್ತೈತಿ. ಸೊ ಇಟ್ಸ್ ಓಕೆ, ಅಟ್ಯಾಚ್ಮೆಂಟ್ ಈಸ್ ಓಕೆ, ನೋ ಪ್ರಾಬ್ಲಮ್. ಏನೇನು ಸಿಗ್ತೈತೆ ಅಂತ ಮಾತಾಡಿದ್ವಿ. ಬಟ್ ನಿಮಗೆ ಗೊತ್ತಾ, ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ತಾಯಿಗೂ ಲಾಭ ಆಗ್ತಾವೆ. ಏನೇನಾಗ್ಬೋದು ಹೇಳ್ರಿ? ಫಸ್ಟ್ ಒನ್, ಲವ್ ಹಾರ್ಮೋನ್ ರಿಲೀಸ್ ತಾಯಿ ಒಳಗೆ ಲವ್ ಹಾರ್ಮೋನ್ ರಿಲೀಸ್ ಆಗ್ತೈತೆ, ಲೈಕ್ ಆಕ್ಸಿಟೋಸಿನ್. ಇಟ್ಸ್ ಅ ಗುಡ್ ಹಾರ್ಮೋನ್, ಲೈಕ್ ಲವಿ ಡವಿ ಆ ಥರ ಹಾರ್ಮೋನ್. ಈ ಹಾರ್ಮೋನ್ ರಿಲೀಸ್ ಆಗ್ತೈತೆ. ಸೆಕೆಂಡ್ ಏನಂದರೆ, ಬ್ರೆಸ್ಟ್ ಮತ್ತು ಓವೇರಿಯನ್ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಆಗ್ತದೆ. ಯಾರ್ಯಾರು ತಾಯಿದವರು ಜಾಸ್ತಿ ವರ್ಷ ಮಗುಗೆ ಹಾಲು ಕುಡಿಸ್ತಾರಲ್ಲ, ಅವ್ರದ್ರಲ್ಲಿ ಬ್ರೆಸ್ಟ್ ಮತ್ತು ಓವೇರಿ ಕ್ಯಾನ್ಸರ್ ಆಗೋದು ಪರ್ಸೆಂಟೇಜ್ ಕಡಿಮೆ ಆಗ್ತೈತೆ, ರಿಸ್ಕು ಕಡಿಮೆ ಆಗ್ತೈತಿ. ಯಾಕಂದರೆ ಓವರಿ ಮತ್ತು ಬ್ರೆಸ್ಟ್ದು ಕೆಲಸನೇ ಅದು. ತಾಯಿ ಹಾಲು ಕುಡಿಸೋದು ಬ್ರೆಸ್ಟ್ದು ಕೆಲಸ, ಓವರಿ ಕೆಲಸ ಅದು. ಇವು ಸೆಲ್ಸ್ ಅವೆಲ್ಲ ವರ್ಕ್ ಮಾಡಬೇಕು. ಈ ಸೆಲ್ಸ್ ವರ್ಕ್ ಮಾಡಿಲ್ಲ ಅಂದರೆ ಮುಂದೆ ಹಂಗೆ ಗಟ್ಟಿ ಇದು ಏನೂ ಹೆಲ್ಪ್ ಆಗಲಾರ್ದೆ ಓವರಿ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರ್ತವೆ. ಯಾರು ಬ್ರೆಸ್ಟ್ ಫೀಡ್ ಮದರ್ಸ್ ಇದಾರಲ್ಲ ಅವ್ರಿಗೆ ಈ ಚಾನ್ಸಸ್ನು, ಈ ರಿಸ್ಕ್ನು ಕಡಿಮೆ ಆಗ್ತೈತಿ. ಹಾಗಂದರೆ ಮತ್ತೆ ಯಾವಾಗ ತನಕ ಹಾಲು ಕುಡಿಸ್ಬೇಕು? ಒಂದಿಲ್ಲ ಒಂದು ದಿವ್ಸ ಬಿಡಿಸೇಬೇಕಲ್ಲ ಹಾಲು ಅಂತ ಒಬ್ಬೊಬ್ಬರು ಕೇಳ್ತಾರೆ. ಅದಕ್ಕೇನು ಆನ್ಸರಪ್ಪ ಅಂತಂದರೆ, ಹೌದು ಬಿಡಿಸ್ಬೇಕು, ಬಟ್ ಇದಕ್ಕೆ ಫಿಕ್ಸ್ ಟೈಮ್ ಅಂತ ಏನಿಲ್ಲ, ಯಾವಾಗ ಬೇಕಾದರೂ ನಾವು ಬಿಡಿಸ್ಬೋದು. ಲೈಕ್ ಕೆಲವೊಬ್ಬರು 1 ವರ್ಷಕ್ಕೆ ಬಿಡಿಸ್ತಾರ, ಕೆಲವೊಬ್ಬರು 2 ವರ್ಷಕ್ಕೆ ಬಿಡಿಸ್ತಾರ, ಕೆಲವೊಬ್ಬರು 2.5 3 ವರ್ಷ ಅಲ್ಲಿ ತನೂ ಕುಡಿಸ್ತಾರ. ಇದ್ರಾಗ ಅದು ತಪ್ಪು ಇದು ಸರಿ ಅಂತ ಏನೂ ಇಲ್ಲ. ನೀವು ಕಂಫರ್ಟೇಬಲ್ ಇರೋವರೆಗೂ ಯು ಕ್ಯಾನ್ ಫೀಡ್ ಯುವರ್ ಬೇಬಿ. ಆಮೇಲೆ ನಿಮ್ಮ ಮಗು ಅದ್ರ ಜೊತೆಗೆ ಕಾಂಪ್ಲಿಮೆಂಟರಿ ಫುಡ್ಡನ್ನು ಚೆನ್ನಾಗಿ ತೊಗೋತಿರ್ಬೇಕು, ಊಟನೂ ಮಾಡ್ತಾ ಹಾಲನ್ನು ಕುಡಿತಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ತಾಯಿನೂ ಕಂಫರ್ಟೇಬಲ್ ಇರಬೇಕು. ತಾಯಿನೂ ಕಂಫರ್ಟೇಬಲ್ ಅದಾಳ, ಮಗುನೂ ಕಂಫರ್ಟೇಬಲ್ ಅದಲ್ಲ ಅಂದರೆ ಗಿಲ್ಟ್ ಫ್ರೀ ಆಗಿ ಯು ಕ್ಯಾನ್ ಫೀಡ್ ಯುವರ್ ಬೇಬಿ. ನೋ ನೀಡ್ ಟು ವರಿ ಅಬೌಟ್ ದ ಸೊಸೈಟಿ. ಅಷ್ಟೇ ನಾ ಹೇಳೋದು. ಈಗ ರಿಲೇಟಿವ್ಸ್ ಬಗ್ಗೆ ಮಾತಾಡೋಣ. ರಿಲೇಟಿವ್ಸ್ ಬಂದು ಇನ್ನೂ ಹಾಲು ಕುಡಿಸ್ತಿ, ಇನ್ನೂ ಕುಡಿಸ್ಬೇಡ, ಜನ ಏನು ಹೇಳ್ತಾರ, ಬಿಡಿಸು ಸಾಕು, ಇಷ್ಟು ದಿವ್ಸ ಕುಡಿಸಿದಲ್ಲ ಸಾಕು. ನೋಡ್ರಿ, ನಾವೊಂದು ಕ್ವಶನ್ ಕೇಳ್ತೀನಿ. ನಿಮ್ಮ ಮಗು ರಾತ್ರಿ ಎದ್ದೆದ್ದು ಅಳಬೇಕಾದ್ರೆ ನೋಡ್ಕೋದೆ ಯಾರು? ನೀವು.
ನಿಮ್ಮ ಮಗು ಜ್ವರ ಬಂದಾಗ ನರಳ ಟೈಮ್ನಾಗ ನೋಡ್ಕೋದು ಯಾರು? ನೀವು. ನಿಮ್ಮ ಮಗು ಬಗ್ಗೆ ನಿಮಗೆ ಚಲೋ ಗೊತ್ತಿರ್ತೈತಾ ಏನು ಬೇರೆಯವ್ರಿಗೆ ಚಲೋ ಗೊತ್ತಿರ್ತೈತಾ? ನೀವೇ ಹೇಳ್ರಿ, ರೈಟ್? ಈಗ ಹಂಗಿದ್ರೆ ನಿಮ್ಮ ಮಗು ಬಗ್ಗೆ ನಿಮಗೆ ಗೊತ್ತೈತಲ್ಲ. ಅದಕ್ಕೆ ನಾನೇನು ಹೇಳಕತ್ತೀನಂದರೆ, ಹಾಲು ಕುಡಿಸ್ಬೇಕೋ ಕುಡಿಸ್ಬಾರ್ದು ಅಂತ ನಿರ್ಧಾರ ಮಾಡೋದು ನೀವೇ. ನೆನ್ಪಿಟ್ಕೋರಿ, ಇದು ನೀವೇ ನಿರ್ಧಾರ ಮಾಡಬೇಕು. ಅವ್ರು ಹೇಳಾರ ಅಂತ ಬಿಡಿಸಿದೆ, ಇವರು ಅದೇ ಟೈಮ್ನಾಗ ಅದು ಹಚ್ಕೊಂಡು ಬಿಡಿಸು ಅಂತ ಹೇಳಿದರು, ಅದು ಹಚ್ಕೊಂಡು ಬಿಡಿಸಿದೆ, ಇವೆಲ್ಲ ಮಾಡಬೇಡ್ರಿ. ನೀವು ಕಂಫರ್ಟೇಬಲ್ ಇರಬೇಕು ಅಂದ್ರೇ ನಿಮಗೆ ಬಿಡ್ಸೋಕ್ಕೆ ಕಂಫರ್ಟೇಬಲ್ ಆಗ್ತೈತಿ. ಇಲ್ಲ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ನೀವು ನರಳ್ತೀರಿ, ಪಾಪುನೂ ನರಳ್ತೈತಿ, ರಾತ್ರಿ ಎಲ್ಲ ಅಳ್ಕೊಂಡು ಕೊಡಬೇಕು, ಮಾಡಬೇಡ್ರಿ. ಇವ್ರು ಬಿಡ್ರಿ, ಸೈನ್ಸ್ನು ಅದೇ ಹೇಳಕತ್ತೈತಲ್ಲ, ಸೈನ್ಸ್ನು ಚಲೋನೇ ಹೇಳಕತ್ತೈತಲ್ಲ, ಕುಡಿಸ್ರಿ ಅಂತ ಹೇಳಕತ್ತೈತಲ್ಲ, ಯಾಕೆ ಹೇಳಲ್ಲ ನಾವು? ಯಾವಾಗಲೂ ಅದ್ರ ಅಪೋಸಿಟೇ ಮಾಡ್ಬೇಕಂತ ಹೋಗ್ತೀವಿ. ಇವ್ರು ಏನು ಹೇಳ್ತಾರ ಕೇಳಬಾರ್ದು, ಅಪೋಸಿಟೇ ಮಾಡಬೇಕು. ಒಂದು ವಿಷಯ ಏನು ಗೊತ್ತಾ, ಬ್ರೆಸ್ಟ್ ಫೀಡ್ ಮಾಡೋದೂ ತಪ್ಪಲ್ಲ, ಬ್ರೆಸ್ಟ್ ಫೀಡ್ ಮಾಡೋದು ನಿಲ್ಸೋದೂ ತಪ್ಪಲ್ಲ. ಬಟ್ ತಪ್ಪೇನು ಗೊತ್ತಾ, ಇವ್ರು ಹೇಳಿದ್ರಂತ ಬಿಡಿಸೋದು ಮತ್ತು ತಾಯಿ ಗಿಲ್ಟ್ ಫೀಲ್ ಮಾಡಿಸೋದು, ಇನ್ನೂ ಕುಡ್ಸಕತ್ತಿ ಶೇ ಇದು ತಪ್ಪು. ಇದು ಹೇಳಕತ್ತೀನಿ ನಾ. ಹಂಗೆ ಮಾಡಬೇಡ್ರಿ, ಇಟ್ಸ್ ನಾಟ್ ನೀಡೆಡ್. WHO ರೆಕಮೆಂಡೇಶನ್ ಪ್ರಕಾರ ಯು ಕ್ಯಾನ್ ಫೀಡ್ ಯುವರ್ ಬೇಬಿ ಅಪ್ ಟು 2 years. 2 years ತನಕ ಕುಡಿಸ್ಲೇಬೇಕು ಅಂತಲೇ ಹೇಳ್ತೈತೆ. 2 years ತನಕ ಕುಡಿಸ್ಬೇಕು. ಅದಾದಮೇಲೂ ನೀನು ಕಂಫರ್ಟೇಬಲ್ ಇದ್ದು ನಿನ್ನ ಮಗುನೂ ಕಂಫರ್ಟೇಬಲ್ ಇದ್ದರೆ ಯು ಕ್ಯಾನ್ ಗೋ ಫಾರ್ ಇಟ್ ವಿತ್ ಏನಂತಾರೆ ಪ್ರೌಡ್. ಯು ಹ್ಯಾವ್ ಟು ಫೀಡ್ ಇಟ್. ಅದೇ ಹೇಳತ್ತೀನಲ್ಲ, ಫೀಡ್ ಮಾಡಿರಿ, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ನೀವು ಯಾವಾಗಲೂ ಸೈನ್ಸ್ ಏನು ಹೇಳ್ತೈತಲ್ಲ ಅದ್ರ ಅಪೋಸಿಟ್ ಹೋಗಬಾರ್ದು. ಸೈನ್ಸಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಮಂದಿ ಮಾತಿಗಿಂತ. ಸೈನ್ಸ್ ಇದೇ ಹೇಳ್ತೈತಿ, ನಾನು ಹೇಳಕತ್ತಿದ್ದೆ ಸೈನ್ಸ್ ಹೇಳ್ತೈತಿ. ಸೊ ಅದಕ್ಕೆ ಇಂಪಾರ್ಟೆನ್ಸ್ ನೀವು ಕೊಡಲೇಬೇಕು. ಓಕೆ, ಅಷ್ಟೇ ಈ ವಿಡಿಯೋದಾಗ ನಾನು ಇದೇ ಹೇಳಬೇಕಂತ ಮಾಡಿದ್ದೆ. ನೋಡೋಣ ನೆಕ್ಸ್ಟು. ಒಂದು ವೇಳೆ ನಿಮಗೇನಾದರೂ ಬ್ರೆಸ್ಟ್ ಮಿಲ್ಕ್ ಬಿಡಿಸ್ಬೇಕು, ಆಲ್ರೆಡಿ 2+ years ಆಗೋಗಿದೆ, 2.5 to 3 ಆಗೈತಿ. ಇವಾಗ ನಾವು ಬಿಡಿಸ್ಬೇಕಂತ ಪ್ಲ್ಯಾನ್ ಮಾಡಕತ್ತೀವಿ. ಅದಕ್ಕೇನಾದರೂ ಟಿಪ್ಸ್ ಹೇಳಿ ಅಂತೇನಾರ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ, ನಾನು ಟಿಪ್ಸ್ ಕೊಡ್ತೀನಿ. ಭಾಳ ಚಲೋ ಟಿಪ್ಸ್ ಅದಾವೆ ಆ್ಯಕ್ಚುಲಿ ನಮ್ಮಲ್ಲಿ. ನೀವು ಅದು ಹಚ್ಕೊಂಡು ಇದು ಹಚ್ಕೊಂಡು ಬಿಡಿಸ್ರಿ ಅಂತ ನಾ ಹೇಳಲ್ಲ. ಏನಂತಾರೆ ಮಗುಗೆ ಹೆಂಗೆ ನಾವು ಪ್ರಿಪೇರ್ ಮಾಡಬೇಕು ಅದೆಲ್ಲ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಾಗ ಬೇಕಿದ್ರೆ ಶೇರ್ ಮಾಡ್ತೀನಿ. ಕಮೆಂಟ್ ಮಾಡಿರಿ, ಮಾಡಂತ ಕಮೆಂಟ್ ಮಾಡಿರಿ. ಅಲ್ಲಿ ಏನಾದರೂ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ, ಯಾರಿಗೆ ಇದು ಮಾತು ಇವಾಗ ಕೇಳಬೇಕಂತ ಅದಲ್ಲ ಅವ್ರಿಗೆ ಈ ವಿಡಿಯೋ ಸೆಂಡ್ ಮಾಡಿರಿ. ಜಾಸ್ತಿ ಪ್ರೆಷರೈಸ್, ನೀವು ಸಂಬಂಧಿಕರಾಗಿದ್ದರೆ ನೋಡಕತ್ತಿದ್ರೆ ಪ್ಲೀಸ್ ಪ್ರೆಷರೈಸ್ ಮಾಡಬೇಡ್ರಿ. ಇಟ್ ಹರ್ಟ್ಸ್ ಅ ಲಾಟ್. ಅಂದರೆ ನಮಗೆ ಕುಡಿಸ್ಬೇಕಂತ ನಮಗೂ ಇಷ್ಟ ಇರ್ತೈತಿ, ಮಗುನೂ ಬಿಡ್ತಿರಲ್ಲ, ಹಂಗೆ ಗುದ್ದಾಡಿ ಬಿಡಿಸ್ಬೇಕಾಗ್ತೈತಿ. ಹಂಗೆ ಮಾಡಬೇಡ್ರಿ, ಇಟ್ಸ್ ನಾಟ್ ಗುಡ್ ಅಲ್ಲ. ಇಟ್ಸ್ ಓಕೆ ಇಫ್ ಈ ನೀಡ್ ಟು ಫೀಡ್, ಇಟ್ಸ್ ಓಕೆ. ಲೈಕ್ 2+3 yearsವರೆಗೂ ಕುಡಿಸ್ರಿ, ಏನೂ ಪ್ರಾಬ್ಲಮ್ ಇಲ್ಲ. ಇಟ್ಸ್ ಆ್ಯಕ್ಚುಲಿ ಗುಡ್ ಓನ್ಲಿ. ಎಷ್ಟು ಜಾಸ್ತಿ ಕುಡಿಸ್ತೀರಿ ಅಷ್ಟು ಮಗುಗೂ ಬೆನಿಫಿಟ್, ತಾಯಿಗೂ ಬೆನಿಫಿಟ್ ಆಗ್ತೈತಿ. ವಿತ್ ದ್ಯಾಟ್ ಯು ಹ್ಯಾವ್ ಗುಡ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆಲ್ಸೋ. ಅಂದರೆ ತಾಯಿಯಾಗಿನೂ ನೀವೆಲ್ಲ ಸಪ್ಲಿಮೆಂಟ್ಸ್ ಇಲ್ಲ ಅಂದ್ರೂ ಚೆನ್ನಾಗಿ ಊಟ ಅದೆಲ್ಲ ಮಾಡಿಕೊಂಡು ಹೆಲ್ದಿ ಕಂಫರ್ಟೇಬಲ್ ಐತಂದ್ರೆ ಯು ಕ್ಯಾನ್ ಫೀಡ್ ಯುವರ್ ಬೇಬಿ, ನೋ ಪ್ರಾಬ್ಲಮ್ ಇನ್ ಇಟ್. ಅಷ್ಟೇ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ಅದೇ ಹೇಳಿದ್ನಲ್ಲ, ನಿಮಗೇನಾದರೂ ವೀಡಿಯೋ ನೆಕ್ಸ್ಟ್ ಬೇಕಿತ್ತಂದರೆ ಕಮೆಂಟ್ ಮಾಡಿ, ನಾನು ಡೆಫಿನೆಟ್ಲಿ ಅದ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಪ್ಲೀಸ್. ಥ್ಯಾಂಕ್ ಯು.